ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ತಮಗೆಲ್ಲ ತಿಳಿದ ಹಾಗೆ ಈ ವರ್ಷ ಅಂದರೆ 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ SSLC ಗಣಿತ ವಿಷಯದ ಪಠ್ಯಪುಸ್ತಕದಲ್ಲಿ 30% ಸಿಲೆಬಸ್ಸನ್ನು ಕಡಿಮೆ ಮಾಡಲಾಗಿದೆ. ಇಲ್ಲಿ 30% ಸಿಲೆಬಸ್ಸನ್ನು ಕಡಿತಗೊಳಿಸಲಾದ ಹೊಸ ಗಣಿತ ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯವನ್ನು ವಾಸ್ತವ ಸಂಖ್ಯೆಗಳು ಅಂತ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಅಧ್ಯಾಯ 1ರಲ್ಲಿ ಬರುವಂತ 1ನೇ 2ನೇ 3ನೇ ಮತ್ತು 4ನೇ ಪ್ರಶ್ನೆಗಳನ್ನ ಬಿಡಿಸೋಣ. ನಾವೀಗ ಅಭ್ಯಾಸ 1.1ರ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿ ಈ ರೀತಿಯ 5 ಉಪ ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಪ್ರತಿಯೊಂದು ಉಪ ಪ್ರಶ್ನೆಯಲ್ಲೂ ಸಹ ಒಂದು ಸಂಖ್ಯೆಯನ್ನು ನೀಡಿ ಈ ಸಂಖ್ಯೆಗಳನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಈ ಮೊದಲನೇ ಉಪ ಪ್ರಶ್ನೆಯಲ್ಲಿ ನಮಗೆ 140, ಎರಡನೇ ಉಪ ಪ್ರಶ್ನೆಯಲ್ಲಿ ನೀಡಿದ ಸಂಖ್ಯೆ 156, ಮೂರನೇ ಉಪ ಪ್ರಶ್ನೆಯಲ್ಲಿ ನೀಡಿದ ಸಂಖ್ಯೆ 3825, ನಾಲ್ಕನೇ ಉಪ ಪ್ರಶ್ನೆಯಲ್ಲಿ ನೀಡಿದ ಸಂಖ್ಯೆ 5005, ಹಾಗೆ ಐದನೇ ಉಪ ಪ್ರಶ್ನೆಯಲ್ಲಿ ನಮಗೆ 7429 ನೀಡಿ ಈ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ನಮಗೆ ಹೇಳಿದ್ದಾರೆ. ಇಲ್ಲಿ ನೀಡಿರುವ ಈ ಪ್ರಶ್ನೆಯನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಮಗೆ ಈ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ತಿಳಿದಿರಲೇಬೇಕು. ಅವಿಭಾಜ್ಯ ಸಂಖ್ಯೆಗಳೆಂದರೆ ಕೇವಲ ಎರಡೇ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆ ಅಥವಾ ಅದೇ ಸಂಖ್ಯೆಯ ಮಗ್ಗಿಯಲ್ಲಿ ಬರುವ ಸಂಖ್ಯೆ. ಉದಾಹರಣೆಗೆ 2 ಒಂದು ಅವಿಭಾಜ್ಯ ಸಂಖ್ಯೆ, ಏಕೆಂದರೆ 2ರ ಅಪವರ್ತನಗಳು 2 ಮತ್ತು 1 ಆಗಿದೆ. ಹಾಗೆ 3 ಒಂದು ಅವಿಭಾಜ್ಯ ಸಂಖ್ಯೆ, 3ರ ಅಪವರ್ತನಗಳು 3 ಮತ್ತು 1 ಆಗಿದೆ. ಅದೇ ರೀತಿ 5 ಒಂದು ಅವಿಭಾಜ್ಯ ಸಂಖ್ಯೆ, 5ರ ಅಪವರ್ತನಗಳು 5 ಮತ್ತು 1 ಆಗಿದೆ. ಹೀಗೆ ಅದೇ ಸಂಖ್ಯೆ ಮತ್ತು 1ನ್ನು ಅಪವರ್ತನವಾಗಿ ಹೊಂದಿರುವ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳುತ್ತೇವೆ. ಅಂದರೆ 1ನ್ನು ಹೊರತುಪಡಿಸಿ ಅದೇ ಸಂಖ್ಯೆಯ ಮಗ್ಗಿಯಲ್ಲಿ ಬರುವ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತೂ ಹೇಳುತ್ತೇವೆ. ಉದಾಹರಣೆಗೆ 2, 3, 5, 7, 11, 13, 17, 19, 23, 29, 31, 37 ಈ ರೀತಿ ಅನಂತ ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ನಾವಿಲ್ಲಿ ನೀಡಿರುವ ಈ ಸಂಖ್ಯೆಗಳನ್ನ ಈ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸಿ ತದನಂತರ ಈ ಸಂಖ್ಯೆಗಳನ್ನ ಇವುಗಳನ್ನು ಭಾಗಿಸುವ ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯಬೇಕು. ಹಾಗೆ ಒಂದು ಸಂಖ್ಯೆಯು 2 ರಿಂದ 3 ರಿಂದ 5 ರಿಂದ 7 ರಿಂದ ಈ ರೀತಿಯ ಸಂಖ್ಯೆಗಳಿಂದ ಭಾಗವಾಗಬೇಕಾದರೆ ಇರಬೇಕಾದ ಕಂಡೀಷನ್ಸ್ಗಳು ನಿಮಗೆ ತಿಳಿದಿರಲೇಬೇಕು. ಉದಾಹರಣೆಗೆ ಒಂದು ಸಂಖ್ಯೆಯು 2 ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯು ಸಮಸಂಖ್ಯೆ ಆಗಿರಬೇಕು, ಅಥವಾ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇರಲೇಬೇಕು. ಹಾಗೆ ಒಂದು ಸಂಖ್ಯೆಯು 3 ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ, ಅಂದರೆ ಆ ಸಂಖ್ಯೆಯ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಏನಿದೆಯಲ್ಲ ಅದು 3 ರಿಂದ ಭಾಗವಾಗಬೇಕು. ಉದಾಹರಣೆಗೆ 243, ಈ 243ರ 2, 4 ಮತ್ತು 3 ಈ ಅಂಕಿಗಳನ್ನು ಕೂಡಿಸಿದಾಗ ಬರುವ ಮೊತ್ತ 9 ಆಗಿದ್ದರಿಂದ 9 3 ರಿಂದ ಭಾಗವಾಗುವುದರಿಂದ 243 3 ರಿಂದ ಭಾಗವಾಗುತ್ತದೆ. ಹಾಗೆ ಒಂದು ಸಂಖ್ಯೆಯು 5 ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಲೇಬೇಕು. ಉದಾಹರಣೆಗೆ 25, 120, 115, 1125 ಈ ರೀತಿ ಸಂಖ್ಯೆಗಳು 5 ರಿಂದ ಭಾಗವಾಗುತ್ತದೆ. ಮೊದಲಿಗೆ ನಾವು ಉಪಪ್ರಶ್ನೆ 1ನ್ನು ತೆಗೆದುಕೊಳ್ಳೋಣ. ಉಪಪ್ರಶ್ನೆ 1ರಲ್ಲಿ ನಮಗೆ 140ನ್ನು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಈ 140ನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸಿ ಈ 140ನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ, ಅಂದರೆ ಇದು ಒಂದು ಸಮಸಂಖ್ಯೆ ಆಗಿರೋದ್ರಿಂದ ಈ 140 2 ರಿಂದ ಭಾಗವಾಗುತ್ತದೆ. ಆದ್ದರಿಂದ ನಾವಿಲ್ಲಿ ಈ ಮೊದಲಿಗೆ 140ನ್ನು 2 ರಿಂದ ಭಾಗಿಸೋಣ. 2 1 2, 2 7 14 ಆಗುತ್ತದೆ. ಈ 0ನ್ನು ಇದ್ದಾಗ ಇಟ್ಟುಕೊಳ್ಳೋಣ. ಹಾಗೆ ಬಿಡಿ ಸ್ಥಾನದಲ್ಲಿ 0 ಇರೋದ್ರಿಂದ 70 ಸಮಸಂಖ್ಯೆ ಆಗಿರೋದ್ರಿಂದ ಮತ್ತೆ ಈ 70 ಸಂಖ್ಯೆಯು 2 ರಿಂದ ಭಾಗವಾಗುತ್ತದೆ. 2 1 2, 2 3 6 ಆಗುತ್ತದೆ. 6ನ್ನು 7 ರಿಂದ ಕಳೆದಾಗ ಉಳಿಯುವ ಶೇಷ 1 ಮತ್ತು 0 10 ಆಗುತ್ತದೆ. 2 5 10 ಆಗುತ್ತದೆ. ಈಗ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು ನೇರವಾಗಿ 5 ರಿಂದ ಭಾಗವಾಗುತ್ತದೆ. ಆದರೆ 3 ರಿಂದ ಭಾಗವಾಗುವುದಿಲ್ಲ, ಏಕೆಂದರೆ 3 ಮತ್ತು 5ನ್ನು ಕೂಡಿಸಿದಾಗ ಬರುವ ಮೊತ್ತ 8, 3 ರಿಂದ ಭಾಗವಾಗದೇ ಇರೋದ್ರಿಂದ ಇದು ನೇರವಾಗಿ 5 ರಿಂದ ಭಾಗವಾಗುತ್ತದೆ. ಹಾಗಾಗಿ 5 ರಿಂದ ಭಾಗಿಸೋಣ. 5 1 5, 5 7 35 ಆಗುತ್ತದೆ. 7 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಿಂದಲೇ ಭಾಗವಾಗುತ್ತದೆ. 7 1 7 ಅಂತ ಇಲ್ಲಿ ಬರೆಯಬೇಕು. ಹಾಗಾಗಿ ಈ 140ನ್ನು ಭಾಗಿಸುವ ಅವಿಭಾಜ್ಯ ಸಂಖ್ಯೆಗಳೆಂದರೆ 2 ಗುಣಿಸು 2 ಗುಣಿಸು 5 ಗುಣಿಸು 7 ಆಗುತ್ತದೆ. ನೋಡಿ, 2
2 ಬಾರಿ ಇರೋದ್ರಿಂದ ಇದನ್ನು ನಾವು ಘಾತಾಂಕ ರೂಪದಲ್ಲಿ 2ರ ವರ್ಗ ಅಥವಾ 2ರ ಘಾತಾಂಕ 2 ಅಂತ ಬರೆಯಬೇಕು. ಗುಣಿಸು 5ಅನ್ನು ಇದ್ದಾಗೆ ಬರೆಯೋಣ. 7ಅನ್ನು ಇದ್ದಾಗೆ ಬರೆದಾಗ ನಾವಿಲ್ಲಿ 140ಅನ್ನು ಈ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವಾಗಿ ವ್ಯಕ್ತಪಡಿಸಿದ ಹಾಗೆ ಆಗುತ್ತದೆ. ಹಾಗೆ ನಿಮ್ಮ ಉತ್ತರವನ್ನು ತಾಳೆ ಸಹ ನೋಡಬಹುದು. ಅದೇಕೆಂದರೆ 2 ಮತ್ತು 2ಅನ್ನು ಗುಣಿಸಿ 4, 4 20, 27 140 ಆಗುತ್ತದೆ. ಹೀಗೆ ನಿಮ್ಮ ಉತ್ತರವನ್ನು ತಾಳೆ ನೋಡಿ ನೀವು ಮಾಡಿದ ಲೆಕ್ಕವು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದು. ಸೊ ಇದೇ ರೀತಿ ನಾವೀಗ 2ನೇ ಉಪಪ್ರಶ್ನೆಯಲ್ಲಿ ನೀಡಿರುವ 156ಅನ್ನು ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಇಲ್ಲಿ 156 ಒಂದು ಸಮಸಂಖ್ಯೆಯಾಗಿದೆ. ಏಕೆಂದರೆ ಈ 156ರ ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ 156 ಒಂದು ಸಮಸಂಖ್ಯೆಯಾಗಿದೆ. ಹಾಗಾಗಿ ಇದನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 2. 2ರಿಂದ ಈ 156ಕ್ಕೆ ಭಾಗಿಸೋಣ. 2 7 14 ಆಗುತ್ತದೆ. 15ರಲ್ಲಿ 14ಅನ್ನು ಕಳೆದಾಗ ಉಳಿಯುವ ಶೇಷ 1. 1 ಮತ್ತು 6 16 ಆಗುತ್ತದೆ. 2 8 16. ಹಾಗಾಗಿ 156ಅನ್ನು 2ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 78. 78 ಸಹ ಒಂದು ಸಮಸಂಖ್ಯೆ ಆಗಿದೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ ಇದೊಂದು ಸಮಸಂಖ್ಯೆ ಆಗಿದೆ. 78 ಮತ್ತು 2ರಿಂದ ಭಾಗ ಹೋಗುತ್ತದೆ. 2 1 2 2 3 6 ಆಗುತ್ತದೆ. 6ಅನ್ನು 7ರಿಂದ ಕಳೆದಾಗ ಶೇಷ 1 ಉಳಿಯುತ್ತದೆ. 1 ಮತ್ತು 8 18 ಆಗುತ್ತದೆ. 2 9 18 ಆಗುತ್ತದೆ. ನಾವೀಗ ಈ 39ಅನ್ನು 2ರಿಂದ ಭಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದೊಂದು ಸಮಸಂಖ್ಯೆ ಅಲ್ಲ. ಆದರೆ ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದ ಇದು ಸಂಪೂರ್ಣವಾಗಿ ಭಾಗವಾಗುತ್ತದೆ. ಏಕೆಂದರೆ 3 ಮತ್ತು 9ಅನ್ನು ಕೂಡಿಸಿದಾಗ ಬರುವ ಮೊತ್ತ 12. 12 3 ಮಗ್ಗಿಯಲ್ಲಿ ಬರುತ್ತದೆ. 3 4 12 ಆಗುವುದರಿಂದ ಇದು 3ರಿಂದ ಭಾಗವಾಗುತ್ತದೆ. 3 1 3 3 3 9 ಆಗುತ್ತದೆ. ತದನಂತರ ಈ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಈ ಅವಿಭಾಜ್ಯ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಿಂದನೇ ಭಾಗವಾಗುತ್ತದೆ. ಹಾಗಾಗಿ 13ಅನ್ನು 13ರಿಂದನೇ ಭಾಗಿಸೋಣ. 13 1 13 ಆಗುತ್ತದೆ. ಆದ್ದರಿಂದ ನಾವಿಲ್ಲಿ 156ಅನ್ನು ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಇಲ್ಲಿ ಬರೆಯೋಣ. ಸೊ 2 ಗುಣಿಸು 2 ಗುಣಿಸು 3 ಗುಣಿಸು 13 ಅಂತ ಬರೆಯೋಣ. ಆದರೆ 2 ಬಾರಿ ಬಂದಿರೋದ್ರಿಂದ 2 ಗುಣಿಸು 2ಅನ್ನು 2ರ ಘಾತಾಂಕ 2 ಆಗಿ ಬರೆಯೋಣ. ಗುಣಿಸು 3 ಗುಣಿಸು 13ಅನ್ನು ಇದ್ದ ಹಾಗೆ ಬರೆಯೋಣ. ಸೊ ಇಲ್ಲಿ ನೋಡಿ 2 2 4 4 3 12 12 ಗುಣಿಸು 13 ಅಂದರೆ 156 ಆಗುತ್ತದೆ. ಸೊ ಹೀಗೆ ನಾವು 156ಅನ್ನು ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ. ನಾವೀಗ 3ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ 3825ಅನ್ನು ಅಪವರ್ತನ ವಿಧಾನ ಬಳಸಿಕೊಂಡು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ ಈ 3825 ಒಂದು ಸಮಸಂಖ್ಯೆ ಅಲ್ಲ, ಏಕೆಂದರೆ ಇದರ ಬಿಡಿ ಸ್ಥಾನದಲ್ಲಿ 5 ಇದೆ. ಅಂದರೆ ಬಿಡಿ ಸ್ಥಾನದಲ್ಲಿ 0 2 4 6 8 ಇದ್ದಾಗ ಅದು ಸಮಸಂಖ್ಯೆ ಆಗ್ತದೆ. ಸಮಸಂಖ್ಯೆ 2ರಿಂದ ಭಾಗವಾಗುತ್ತದೆ. ಹಾಗಾಗಿ ಇದು ಸಮಸಂಖ್ಯೆ ಅಲ್ಲದೆ ಇರೋದ್ರಿಂದ ಇದು 2ರಿಂದ ಭಾಗವಾಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 3ರಿಂದ ಈ ಸಂಖ್ಯೆ ಭಾಗವಾಗಬೇಕಾದ್ರೆ ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮೊತ್ತ 3ರಿಂದ ಭಾಗವಾಗಬೇಕು. 3 8 ಕೂಡಿಸಿದ್ರೆ 11 11 2 13 13 5 18 ಆಗುತ್ತದೆ. ಹಾಗಾಗಿ 18 3ರಿಂದ ಸಂಪೂರ್ಣವಾಗಿ ಭಾಗವಾಗುವುದರಿಂದ ಈ 3ರಿಂದ ಈ ಸಂಖ್ಯೆಯನ್ನು ಭಾಗಿಸೋಣ. 3 1 3 3 2 6 ಆಗುತ್ತದೆ. 6ಅನ್ನು 8ರಿಂದ ಕಳೆದಾಗ ಉಳಿಯುವ ಶೇಷ 2 2 ಮತ್ತು 2 22 ಆಗುತ್ತದೆ. 3 7 21 21ಅನ್ನು 22ರಿಂದ ಕಳೆದಾಗ ಉಳಿಯುವ ಶೇಷ 1 1 ಮತ್ತು 5 15 ಆಗುತ್ತದೆ. 3 5 15 ಆಗುತ್ತದೆ. ಮತ್ತು ಪುನಃ ಬಿಡಿ ಸ್ಥಾನದಲ್ಲಿ 5 ಬಂದಿದೆ. ಈ ಬಿಡಿ ಸ್ಥಾನದಲ್ಲಿ 5 ಬಂದಾಗ ನಾವು 5ರಿಂದ ಭಾಗಿಸಬಹುದು, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದ್ದಾಗ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. ಅದು 3ರಿಂದ ಭಾಗವಾಗ್ತದೆ ಎಂಬುದನ್ನು ನಮ್ಮ ಚೆಕ್ ಮಾಡಿಕೊಳ್ಳೋಣ. ಸೊ 1 2 3 3 7 10 10 5 15 ಇದು 3ರಿಂದ ಭಾಗವಾಗೋದ್ರಿಂದ ನಾವು ಮೊದಲಿಗೆ 3ರಿಂದ ಭಾಗಿಸ್ಕೊಳ್ಳೋಣ. ಸೊ 5ರಿಂದ ಭಾಗಿಸ್ಕೊಂಡ್ರೂ ಆಗ್ತದೆ, ಅದೇನು ತಪ್ಪೇನಿಲ್ಲ. ಹಾಗಾಗಿ ಒಂದು ಕ್ರಮದಲ್ಲಿ ಹೋಗೋಣ. ನಾವಿಲ್ಲಿ 3 4 12 ಆಗುತ್ತದೆ. ಸೊ 7ಅನ್ನು 3ರಿಂದ ಭಾಗಿಸಿದಾಗ 3 2 6 ಆಗುತ್ತದೆ. 6ಅನ್ನು 7ರಿಂದ ಕಳೆದಾಗ ಉಳಿಯುವ ಶೇಷ 1 1 ಮತ್ತು 5 15 ಆಗುತ್ತದೆ. 3 5 15 ಆಗುತ್ತದೆ. ಸೊ ನಾವೀಗ ಮತ್ತೊಮ್ಮೆ ಈ ಅಂಕಿಗಳನ್ನು ಕೂಡಿಸಿ 3ರಿಂದ ಭಾಗ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳೋಣ. 4 2 6 ಆಗುತ್ತದೆ. 6 ಮತ್ತು 5 11 ಆಗುತ್ತದೆ. ಹಾಗಾಗಿ 11 3ರಿಂದ ಭಾಗವಾಗುವುದಿಲ್ಲ. ಅಂದರೆ 3 ಮಗ್ಗಿಯಲ್ಲಿ ಬರದೇ ಇರೋದ್ರಿಂದ ಇದು 3ರಿಂದ ಭಾಗ ಆಗುವುದಿಲ್ಲ. ಆದರೆ ಮುಂದಿನ ಸಂಖ್ಯೆ, ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 5. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ 5ರಿಂದ ಭಾಗವಾಗ್ತದೆ. ಹಾಗಾಗಿ ನಾವು ಮುಂದಿನ ಅವಿಭಾಜ್ಯ ಸಂಖ್ಯೆ 5ರಿಂದ ಈ ಸಂಖ್ಯೆಯನ್ನು ಭಾಗಿಸೋಣ. 5 8 40 ಆಗುತ್ತದೆ. ಸೊ 40ಅನ್ನು 42ರಲ್ಲಿ ಕಳೆದಾಗ ಉಳಿಯುವ ಶೇಷ 2 2 ಮತ್ತು 5 25 ಆಗ್ತದೆ. 5 5 25 ಆಗುತ್ತದೆ. ಸೊ ಮತ್ತೊಮ್ಮೆ ಇದು 5ರಿಂದ ಭಾಗ ಆಗ್ತದೆ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 5 ಇದೆ. ಸೊ 5ರಿಂದ ಭಾಗಿಸೋಣ. 5 1 5 5ಅನ್ನು 8ರಿಂದ ಕಳೆದಾಗ ಉಳಿಯುವ
ಶೇಷ 3 3 ಮತ್ತು 5 35 ಆಗುತ್ತದೆ. 5 ಒಳ್ಳೆ 35 ಆಗುತ್ತದೆ. ಇಲ್ಲಿ 17 ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವುದರಿಂದ ಈ 17ಅನ್ನು 17ರಿಂದ ಭಾಗಿಸಿದಾಗ 17 ಒಂದಲೇ 17 ಆಗುತ್ತದೆ. ಹಾಗಾಗಿ ಈ 3825 ಭಾಗಿಸುವ ಅವಿಭಾಜ್ಯ ಸಂಖ್ಯೆಗಳು 3, 5 ಮತ್ತು 17 ಆಗಿದೆ. ಇದನ್ನು ನಾವಿಲ್ಲಿ ಇದರ ಗುಣಲಬ್ಧವಾಗಿ ಅಂದರೆ 3825 ಈ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 3 ಗುಣಿಸು 3 ಗುಣಿಸು 5 ಗುಣಿಸು 5 ಗುಣಿಸು 17 ಅಂತ ಬರೆಯೋಣ. ಇಲ್ಲಿ 3 2 ಬಾರಿ ಬಂದಿರೋದ್ರಿಂದ ಇದನ್ನು 3ರ ವರ್ಗ ಅಂತ ಬರೆಯೋಣ. ಗುಣಿಸು 5 2 ಬಾರಿ ಬಂದಿರೋದ್ರಿಂದ 5ರ ವರ್ಗ ಅಂತ ಬರೆಯೋಣ. ಗುಣಿಸು 17 1 ಬಾರಿ ಬಂದಿರೋದ್ರಿಂದ 17ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಹೀಗೆ ನಾವು 3825 ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಿದ್ದೇವೆ. ಸೊ ನಾವೀಗ ಈ 4ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸಿಕೊಂಡು ಇದನ್ನು ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿತಾ ಇದ್ದೇನೆ. ಸೊ ನಾವೀಗ ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕಾಗಿದ್ದರಿಂದ ಸೊ ಇದನ್ನು ಭಾಗಿಸುವ ಮೊದಲ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 5 ಆಗಿರ್ತದೆ. ಯಾಕೆಂದರೆ ಈ 5005 ಸಮಸಂಖ್ಯೆ ಅಲ್ಲ, ಯಾಕೆಂದರೆ ಬಿಡಿಸ್ಥಾನದಲ್ಲಿ 5 ಇದೆ. ಹಾಗೆ ಇದು 3ರಿಂದ ಭಾಗ ಆಗುವುದಿಲ್ಲ. ಏಕೆಂದರೆ 5 0 0 ಮತ್ತು 5 ಕೂಡಿಸಿದಾಗ ಬರುವ ಮೊತ್ತ 10 10 3ರ ಮಧ್ಯೆಯಲ್ಲಿ ಬರೋದಿಲ್ಲ ಅಥವಾ 3ರಿಂದ ಭಾಗವಾಗುವುದಿಲ್ಲ. ಅದಕ್ಕೋಸ್ಕರ ಈ ಸಂಖ್ಯೆ 3ರಿಂದ ಭಾಗವಾಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 5. ಇದು ಸ್ಪಷ್ಟವಾಗಿ 5ರಿಂದ ಭಾಗ ಆಗುತ್ತದೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 5 ಇದೆ. ಸೊ 5ರಿಂದ ಭಾಗಿಸೋಣ. 5 ಒಂದಲೇ 5. ಈ 0 ಇದ್ದಾಗ ಬರ್ಕೊಳ್ರಿ, ಈ 0 ಇದ್ದಾಗ ಬರೀರಿ. 5 ಒಂದಲೇ 5 ಆಗುತ್ತದೆ. ಸೊ ಹಾಗಾಗಿ 5005 5ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 1001. ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಇದು 5ರಿಂದ ಭಾಗವಾಗುವುದಿಲ್ಲ, ಜೊತೆಗೆ 2ರಿಂದನೂ ಭಾಗ ಆಗುವುದಿಲ್ಲ. ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ಬರುವ ಮೊತ್ತ 2 ಆಗುವುದರಿಂದ ಇದು 3ರಿಂದನೂ ಸಹ ಭಾಗವಾಗುವುದಿಲ್ಲ. ಹಾಗಾಗಿ ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ 7. 7ರಿಂದ ಭಾಗಿಸೋಣ. ಸೊ 7 ಒಂದಲೇ 7 ಆಗುತ್ತದೆ. 7ಅನ್ನು 10ರಿಂದ ಕಳೆದಾಗ ಉಳಿಯುವ ಶೇಷ 3. 3 ಮತ್ತು 0 30 ಆಗುತ್ತದೆ. 7 4 28 ಆಗುತ್ತದೆ. ಸೊ 30ರಲ್ಲಿ 28ಅನ್ನು ಕಳೆದಾಗ ಉಳಿಯುವ ಶೇಷ 2. 2 ಮತ್ತು 1 21 ಆಗುತ್ತದೆ. 7 3 21 ಆಗುತ್ತದೆ. ಹಾಗಾಗಿ 1001 ಇದು ಸ್ಪಷ್ಟವಾಗಿ 7ರಿಂದ ಭಾಗವಾಗುತ್ತದೆ. ತದನಂತರ ಈ ಸಂಖ್ಯೆಯು ಮತ್ತೆ 7ರಿಂದ ಭಾಗವಾಗ್ತದೆ ಅಂತ ನೋಡಿದಾಗ 7 2 14 ಆಗುತ್ತದೆ. 3 7ರಿಂದ ಭಾಗವಾಗುವುದಿಲ್ಲ. ಹಾಗಾಗಿ ಇದು 7ರಿಂದ ಭಾಗವಾಗುವುದಿಲ್ಲ. ನಂತರ ಬರುವಂಥ ಅವಿಭಾಜ್ಯ ಸಂಖ್ಯೆ ಅಂದರೆ 11. 11ರಿಂದ ಇದರ ಭಾಜ್ಯತೆಯನ್ನು ಚೆಕ್ ಮಾಡೋಣ. ಸೊ 11ರಿಂದ ಇದನ್ನು ಭಾಗಿಸಿದಾಗ 11 ಒಂದಲೇ 11 ಆಗುತ್ತದೆ. 11ಅನ್ನು 14ರಿಂದ ಕಳೆದಾಗ ಉಳಿಯುವ ಶೇಷ 3. 3 ಮತ್ತು 3 33 ಆಗುತ್ತದೆ. 11 3 33 ಆಗುವುದರಿಂದ ಇದು ಸ್ಪಷ್ಟವಾಗಿ 11ರಿಂದ ಭಾಗವಾಗುತ್ತದೆ. 11ರಿಂದ 143ರಿಂದ ಭಾಗಿಸಿದಾಗ ಉಳಿಯುವ ಬರುವಂಥ ಭಾಗಲಬ್ಧ 13 ಆಗುತ್ತದೆ. ಇಲ್ಲಿ ಸ್ಪಷ್ಟವಾಗಿ 13 ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಈ ಅವಿಭಾಜ್ಯ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಿಂದನೇ ಅಂದರೆ ಅದರಿಂದನೇ ಭಾಗವಾಗುವುದರಿಂದ ನಾವು ಇದನ್ನು 13ರಿಂದ ಭಾಗಿಸೋಣ. 13 13 ಆಗುತ್ತದೆ. ಸೊ ಹೀಗೆ ನಾವು ಅಪವರ್ತನ ವಿಧಾನದಿಂದ 5005 ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ಬರೆದಿದ್ದೇವೆ. ಸೊ ತದನಂತರ ಇಲ್ಲಿ ನಾವು 5005 ಈ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. 5 ಗುಣಿಸು 7 ಗುಣಿಸು 11 ಗುಣಿಸು 13 ಅಂತ ಬರೆದಾಗ ಈ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ಹಾಗೆ ಆಗುತ್ತದೆ. ಸೊ ನಾವೀಗ 5ನೇ ಉಪಪ್ರಶ್ನೆಯಲ್ಲಿ ನೀಡಿರುವ 7429 ಅಪವರ್ತನ ವಿಧಾನವನ್ನು ಬಳಸಿಕೊಂಡು ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಪವರ್ತನ ವಿಧಾನವನ್ನು ಬಳಸಿಕೊಂಡು ಇದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಸ್ಪಷ್ಟವಾಗಿ 7429 ಒಂದು ಸಮಸಂಖ್ಯೆ ಅಲ್ಲ. ಹಾಗಾಗಿ ಇದು 2ರಿಂದ ಭಾಗವಾಗುವುದಿಲ್ಲ. ಏಕೆಂದರೆ ಇದರ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ ಇದು ಸಮಸಂಖ್ಯೆ ಅಲ್ಲ. ಅದೇ ರೀತಿ ಈ ಸಂಖ್ಯೆಯು 3ರಿಂದನೂ ಸಹ ಭಾಗವಾಗುವುದಿಲ್ಲ. ಏಕೆಂದರೆ ಈ ಸಂಖ್ಯೆಗಳ ಎಲ್ಲ ಅಂಕೆಗಳ ಮೊತ್ತ 7 4 11 13 22 ಆಗುವುದರಿಂದ ಇದು 3ರ ಸಂಖ್ಯೆಯಲ್ಲಿ ಭಾಗವಾಗುವುದಿಲ್ಲ. ಅಂದರೆ 3
23ರಿಂದ ಭಾಗವಾಗುವುದಿಲ್ಲ, ಅಥವಾ 3ರ ಮಗ್ಗಿಯಲ್ಲಿ 22 ಬರದೇ ಇರೋದ್ರಿಂದ ಈ ಸಂಖ್ಯೆಯು ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದನೂ ಭಾಗವಾಗುವುದಿಲ್ಲ. ಹಾಗೆ ಈ ಸಂಖ್ಯೆಯು 5ರಿಂದನೂ ಸಹ ಭಾಗವಾಗುವುದಿಲ್ಲ. ಏಕೆಂದರೆ 5ರಿಂದ ಭಾಗವಾಗಬೇಕಾದರೆ ಈ ಸಂಖ್ಯೆಯ ಬಿಡಿಸ್ಥಾನದಲ್ಲಿರುವ ಅಂಕೆ 0 ಅಥವಾ 5 ಆಗಿರಬೇಕು. ಹಾಗಾಗಿ ಈ ಸಂಖ್ಯೆ 5ರಿಂದ ಭಾಗವಾಗುವುದಿಲ್ಲ. ಮುಂದಿನ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ 7. 7ರಿಂದನೂ ಸಹ ಇದು ಭಾಗವಾಗುವುದಿಲ್ಲ. 7 1 7, 7 6 42 ಆಗುತ್ತದೆ. 7 1 7 ಅಂದರೆ 7ನ್ನು 9ರಿಂದ ಕಳೆದಾಗ ಉಳಿಯುವ ಶೇಷ 2 ಆಗುವುದರಿಂದ ಇದು 7ರಿಂದನೂ ಸಹ ಭಾಗವಾಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ 11. 11ರಿಂದನೂ ಸಹ ಇದು ಭಾಗವಾಗುವುದಿಲ್ಲ. ಏಕೆಂದರೆ 11 6 66 ಆಗುತ್ತದೆ. 66ನ್ನು 78ರಿಂದ ಕಳೆದಾಗ ಉಳಿಯುವ ಶೇಷ 8, 8 ಮತ್ತು 2 82 ಆಗುತ್ತದೆ. 11 7 77, 77ನ್ನು 82ರಿಂದ ಕಳೆದಾಗ ಉಳಿಯುವ ಶೇಷ 59, 5 ಮತ್ತು 9 59 ಆಗುತ್ತದೆ. 11 5 55 ಆಗುವುದರಿಂದ ಶೇಷ 4 ಹಾಗೆ ಉಳಿಯುತ್ತದೆ. ಹಾಗಾಗಿ ಇದು 11ರಿಂದನೂ ಸಹ ಭಾಗವಾಗುವುದಿಲ್ಲ. ಅದೇ ರೀತಿ ಇದು 13ರಿಂದನೂ ಸಹ ಭಾಗವಾಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 17. 17ರಿಂದ ಇದು ಸಂಪೂರ್ಣವಾಗಿ ಭಾಗವಾಗುತ್ತದೆ. 17 1 17, 17 4 68 ಆಗುತ್ತದೆ. ಸೊ 68ನ್ನು 74ರಿಂದ ಕಳೆದಾಗ ಉಳಿಯುವ ಶೇಷ 6, 6 ಮತ್ತು 2 62 ಆಗುತ್ತದೆ. 17 3 51 ಆಗುತ್ತದೆ. 51ನ್ನು 62ರಿಂದ ಕಳೆದಾಗ ಉಳಿಯುವ ಶೇಷ 11, 11 ಮತ್ತು 9ನ್ನು ಸೇರಿಸಿದಾಗ ಇದು 119 ಆಗುತ್ತದೆ. 17 7 119 ಆಗುತ್ತದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಅವಿಭಾಜ್ಯ ಸಂಖ್ಯೆ 17ರಿಂದ ಭಾಗವಾಗುತ್ತದೆ. ಈಗ 437 ಇದು 17ರಿಂದ ಭಾಗವಾಗುವುದಿಲ್ಲ. ಯಾಕಂದರೆ 17 2 34 ಆಗುತ್ತದೆ. 34ನ್ನು 43ರಿಂದ ಕಳೆದಾಗ ಉಳಿಯುವ ಶೇಷ 9, 9 7 97 ಆಗುತ್ತದೆ. ಈ 97 17ರ ಮಗ್ಗಿಯಲ್ಲಿ ಬರದೇ ಇರೋದ್ರಿಂದ 17ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ ಇದರ ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 19. 19ರಿಂದ ಇದು ಭಾಗ ಆಗುತ್ತಂತ ಚೆಕ್ ಮಾಡೋಣ. 19 1 19, 19 2 38 ಆಗುತ್ತದೆ. 38ನ್ನು 43ರಿಂದ ಕಳೆದಾಗ ಉಳಿಯುವ ಶೇಷ 5, 5 ಮತ್ತು 7 57 ಆಗುತ್ತದೆ. 17 3 57 ಆಗುವುದರಿಂದ ಇದು ಸ್ಪಷ್ಟವಾಗಿ ಅಂದರೆ 437 19ರಿಂದ ಸ್ಪಷ್ಟವಾಗಿ ಭಾಗವಾಗುತ್ತದೆ. ಇಲ್ಲಿ ಬಂದಿರುವ ಸಂಖ್ಯೆ 23. ಇದೊಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅವಿಭಾಜ್ಯ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯಿಂದಲೇ ಭಾಗವಾಗುವುದರಿಂದ 23ರಿಂದ ಇದನ್ನು ಭಾಗಿಸಿದಾಗ 23 1 23 ಆಗುತ್ತದೆ. ಸೊ ಆದ್ದರಿಂದ 7429ನ್ನು ನಾವು ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ 17 ಗುಣಿಸು 19 ಗುಣಿಸು 23 ಆಗಿ ವ್ಯಕ್ತಪಡಿಸಬಹುದು. ಸೊ ಹೀಗೆ ನಾವು ಮೊದಲನೇ ಪ್ರಶ್ನೆಯಲ್ಲಿ ನೀಡಿರುವ ಎಲ್ಲ ಉಪಪ್ರಶ್ನೆಗಳಲ್ಲಿರುವ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೇವೆ. ಸೊ ನಾವೀಗ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡಿದು ಲಸ ಗುಣಿಸು ಮಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳಿ ನೋಡಿ ಅಂತ ಹೇಳಿ ಈ ರೀತಿಯ 3 ಉಪಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ 26 ಮತ್ತು 91, ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ 510 ಮತ್ತು 92, ಮೂರನೇ ಉಪಪ್ರಶ್ನೆಯಲ್ಲಿ ನಮಗೆ 336 ಮತ್ತು 54 ಎಂಬ 3 ಜೋಡಿ ಪೂರ್ಣಾಂಕಗಳನ್ನು ನೀಡಿ ಜೋಡಿ ಸಂಖ್ಯೆಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡಿದು ತದನಂತರ ಈ ಸಂಖ್ಯೆಗಳ ಮಸ ಮತ್ತು ಲಸಗಳನ್ನು ಕಂಡುಹಿಡಿದು ಆ ಸಂಖ್ಯೆಗಳ ಲಸ ಮತ್ತು ಮಸಗಳನ್ನು ಗುಣಿಸಿ ಬಂದಂಥ ಗುಣಲಬ್ಧವು ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆಯೋ ಅಥವಾ ಬೇರೆಯಾಗಿದೆಯೋ ಎಂಬುದನ್ನು ಪರೀಕ್ಷಿಸಬೇಕು ಅಥವಾ ತಾಳೆ ನೋಡಬೇಕು. ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ 26 ಮತ್ತು 91ರ ಮಸ ಮತ್ತು ಲಸಗಳನ್ನು ಕಂಡುಹಿಡಿದು ಇವುಗಳ ಗುಣಲಬ್ಧವು ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧಕ್ಕೆ ಸಮನಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು ಈ ಸಂಖ್ಯೆಗಳ ಮಸವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ದತ್ತ ಸಂಖ್ಯೆಗಳಲ್ಲಿನ ಅತಿ ಕಡಿಮೆ ಘಾತ ಸೂಚಿಯನ್ನು ಹೊಂದಿರುವ ಅತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವೇ ನೀಡಿರುವ ದತ್ತ ಸಂಖ್ಯೆಗಳ ಮಸವಾಗಿರುತ್ತದೆ. ಹಾಗಾಗಿ ಮೊದಲಿಗೆ ನಾವು ನೀಡಿರುವ ಸಂಖ್ಯೆಗಳನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಮೊದಲಿಗೆ ನಾವು 26 ಈ ಸಂಖ್ಯೆಯನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ 26ನ್ನು ಭಾಗಿಸುವ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 2, ಏಕೆಂದರೆ 26 ಒಂದು ಸಮಸಂಖ್ಯೆ ಆಗಿದೆ. 2 1 2, 2 3 6 ಆಗುತ್ತದೆ. ಇಲ್ಲಿ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 13 13ರಿಂದನೇ ಭಾಗವಾಗುತ್ತದೆ. 13 1 13 ಆಗುವುದರಿಂದ
26ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 13 ಆಗಿದೆ. ಹಾಗಾಗಿ 26ನ್ನು ನಾವು 2 ಮತ್ತು 13 ಅಂದರೆ ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ. ಹಾಗಾಗಿ ನಾವು 26 = 2 × 13 ಅಂತ ಬರೆದುಕೊಳ್ಳೋಣ. ಸೊ ಇದೇ ರೀತಿ ನಾವೀಗ ಇದರ ಜೋಡಿ ಸಂಖ್ಯೆ 91ನ್ನು ಸಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 91ನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಎಂದರೆ ಅದು 7. 7ರಿಂದ ಇದಕ್ಕೆ 91ಕ್ಕೆ ಭಾಗಿಸಿದಾಗ 7 ಅಂದರೆ 7 ಆಗುತ್ತದೆ. 7ನ್ನು 9ರಿಂದ ಕಳೆದಾಗ ಉಳಿಯುವ ಶೇಷ 2, 2 ಮತ್ತು 1 21, 7 3 21 ಆಗುತ್ತದೆ. ಇಲ್ಲಿ ಸ್ಪಷ್ಟವಾಗಿ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಅವಿಭಾಜ್ಯ ಸಂಖ್ಯೆಯಿಂದನೇ ಭಾಗವಾಗುತ್ತದೆ. ಅಂದರೆ 13ರಿಂದ ಭಾಗಿಸಿದಾಗ 13 13 ಆಗುತ್ತದೆ. ಆದ್ದರಿಂದ 91ರ ಅವಿಭಾಜ್ಯ ಅಪವರ್ತನಗಳು ಇಲ್ಲಿ 7 ಮತ್ತು 13 ಆಗಿರೋದ್ರಿಂದ 91ನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ 7 × 13 ಆಗಿ ಬರೆಯಬೇಕು. ಸೊ ಮಾಸ ಅಂದರೆ ದತ್ತ ಸಂಖ್ಯೆಯಲ್ಲಿನ ಅಥವಾ ನೀಡಿರುವ ಸಂಖ್ಯೆಯಲ್ಲಿನ ಅತಿ ಕಡಿಮೆ ಘಾತಸೂಚಿಯನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿರುತ್ತದೆ. ಅಂದರೆ ನೀಡಿರುವ ಸಂಖ್ಯೆಯಲ್ಲಿನ ಅತಿ ಕಡಿಮೆ ಘಾತಸೂಚಿಯನ್ನು ಹೊಂದಿರುವ ಸಾಮಾನ್ಯ ಅಪವರ್ತನವಾಗುತ್ತದೆ. ಅಂದರೆ ಇಲ್ಲಿ 26 ಮತ್ತು 91ರ ಅವಿಭಾಜ್ಯ ಅಪವರ್ತನಗಳನ್ನು ಗಮನಿಸಿದಾಗ ಇವೆರಡರಲ್ಲಿರುವ ಸಾಮಾನ್ಯ ಅಪವರ್ತನ ಅದು 13 ಆಗಿದೆ. ಈ 13ರ ಘಾತವು ಎರಡೂ ಸಂಖ್ಯೆಯಲ್ಲೂ ಅಷ್ಟೇ ಇರೋದ್ರಿಂದ ಇಲ್ಲಿ ಮಾಸವು ಸಾಮಾನ್ಯ ಅಪವರ್ತನ 13 ಆಗುತ್ತದೆ. ಆದ್ದರಿಂದ ಇಲ್ಲಿ 26 ಮತ್ತು 91ರ ಮಾಸವು ಸಾಮಾನ್ಯ ಸಂಖ್ಯೆ ಅಂದರೆ ಎರಡೂ ಸಂಖ್ಯೆಗಳ ಅಪವರ್ತನಗಳಲ್ಲಿರುವ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ 13 ಆಗುತ್ತದೆ. ಸೊ ಇದೇ ರೀತಿ ನಾವೀಗ 26 ಮತ್ತು 91ರ ಲಸವನ್ನು ಬರೆಯೋಣ. ಲಸ ಅಂದರೆ ದತ್ತ ಸಂಖ್ಯೆಯಲ್ಲಿನ ಅಥವಾ ನೀಡಿರುವ ಸಂಖ್ಯೆಯಲ್ಲಿನ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗುತ್ತದೆ. ಅಂದರೆ ನೀಡಿರುವ ಸಂಖ್ಯೆಗಳ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಲಬ್ಧವನ್ನು ನಾವು ಲಸವಾಗಿ ಬರೆಯಬೇಕು. ಇಲ್ಲಿ ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆ ಪುನರಾವರ್ತನೆಯಾಗಿದ್ದರೆ ಅತಿ ಹೆಚ್ಚು ಘಾತಸೂಚಿಯನ್ನು ಹೊಂದಿರುವ ಸಂಖ್ಯೆಯನ್ನು ಲಸವನ್ನು ಬರೆಯಬೇಕಾದರೆ ಪರಿಗಣಿಸಬೇಕು. ಹಾಗಾಗಿ ಇಲ್ಲಿ ಲಸ ಎಂದರೆ ಈ ಎಲ್ಲ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಅಂದರೆ 2 ಗುಣಿಸು 7 ಗುಣಿಸು ನೋಡಿ ಇಲ್ಲಿ 13 ಪುನರಾವರ್ತನೆಯಾಗಿದೆ. 13ರ ಘಾತ ಎರಡೂ ಸಂಖ್ಯೆಗಳಲ್ಲಿ ಒಂದೇ ಆಗಿರೋದ್ರಿಂದ ಅಂದರೆ ಎರಡೂ ಅಪವರ್ತನಗಳಲ್ಲಿ ಒಂದೇ ಆಗಿರೋದ್ರಿಂದ ಇಲ್ಲಿ ನಾವು 13ನ್ನು ಪರಿಗಣಿಸಬೇಕು. 13 ಬರೆದು ಸಾಕು. 2 ಬಾರಿ ನೀವು 13 ಬರೆಯೋ ಅಗತ್ಯ ಇಲ್ಲ. ಒಂದು ವೇಳೆ ಇಲ್ಲಿ 13 ಇದ್ದು ಇಲ್ಲಿ 13ರ ವರ್ಗ ಅಂತ ಇದ್ದಾಗ ನಾವು ಇಲ್ಲಿ 13ರ ವರ್ಗವನ್ನು ಪರಿಗಣಿಸಬೇಕು. ಅಂದರೆ ಲಸವನ್ನು ನಾವು ಬರೆಯಬೇಕಾದರೆ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಸಂಖ್ಯೆಯನ್ನು ಪರಿಗಣಿಸಬೇಕು. ಹಾಗಾಗಿ 26 ಮತ್ತು 91ರ ಲಸವು 2 × 7 × 13 ಅಂದರೆ 182 ಆಗುತ್ತದೆ. ಸೊ ಹೀಗೆ ನಾವು ಲಸ ಮತ್ತು ಮಾಸಗಳನ್ನು ಕಂಡುಹಿಡಿದ ನಂತರ ನಾವೀಗ ನೀಡಿರುವ ಈ ನಿಬಂಧನೆ ಅಥವಾ ಕಂಡೀಷನನ್ನು ತಾಳೆ ನೋಡೋಣ. ಆದ್ದರಿಂದ ನೀಡಿರುವ ಕಂಡೀಷನ್ ಲಸ ಗುಣಿಸು ಮಾಸ = ಎರಡು ಸಂಖ್ಯೆಗಳ ಗುಣಲಬ್ಧ. ಅಂದರೆ ನೀಡಿರುವ ಸಂಖ್ಯೆಗಳು 26 ಮತ್ತು 91 ಆಗಿರೋದ್ರಿಂದ ಇವುಗಳ ಗುಣಲಬ್ಧ 26 × 91 ಅಂತ ಬರೆದುಕೊಳ್ಳೋಣ. ಇಲ್ಲಿ ಲಸ ಮತ್ತು ಮಾಸಗಳ ಗುಣಲಬ್ಧವು ನೀಡಿರುವ ದತ್ತ ಸಂಖ್ಯೆಗಳಾದ 26 ಮತ್ತು 91ರ ಗುಣಲಬ್ಧಕ್ಕೆ ಸಮನಾಗಿದೆ ಎಂಬುದನ್ನು ನಾವಿಲ್ಲಿ ಪರೀಕ್ಷಿಸಬೇಕು. ಸೊ 26 ಮತ್ತು 91ರ ಮಾಸ 13 ಆಗಿರೋದ್ರಿಂದ ಮಾಸ ಸ್ಥಾನದಲ್ಲಿ ನಾವು 13ನ್ನು ಬರೆದುಕೊಳ್ಳೋಣ. ಗುಣಿಸು 26 ಮತ್ತು 91ರ ಲಸವು 182 ಆಗಿರೋದ್ರಿಂದ ನಾವು ಲಸ ಸ್ಥಾನದಲ್ಲಿ 182ನ್ನು ಬರೆದುಕೊಂಡು = 26 × 91ನ್ನು ಇದಾಗೆ ಬರೆದುಕೊಳ್ಳೋಣ. ಸೊ 13 ಮತ್ತು 182ನ್ನು ಗುಣಿಸಿಕೊಂಡಾಗ ಬರುವ ಗುಣಲಬ್ಧ 2366. ಅದೇ ರೀತಿ 26 ಮತ್ತು 91ನ್ನು ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧವು ಸಹ 2366 ಆಗುವುದರಿಂದ ಇಲ್ಲಿ ನೀಡಿದಂಥ ಸಂಖ್ಯೆಗಳ ಮಾಸ ಮತ್ತು ಲಸಗಳ ಗುಣಲಬ್ಧವು ನೀಡಿದ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆ. ಆದ್ದರಿಂದ ಮಾಸ × ಲಸ = ಆ ಎರಡು ಸಂಖ್ಯೆಗಳ ಅಂದರೆ ದತ್ತ ಸಂಖ್ಯೆಗಳ ಗುಣಲಬ್ಧವಾಗಿದೆ. ಸೊ ನಾವೀಗ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ 510 ಮತ್ತು 92 ಇವುಗಳ ಲಸ ಮತ್ತು ಮಾಸಗಳ ಗುಣಲಬ್ಧವು ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವು 510 ಮತ್ತು 92 ಈ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ ಮೊದಲಿಗೆ ನಾವು ಅಪವರ್ತನ ವಿಧಾನದಿಂದ ಈ 510ನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ.
ಸೊ 510 ಒಂದು ಸಮಸಂಖ್ಯೆ ಆಗಿರೋದ್ರಿಂದ ಇದನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 2. 2ರಿಂದ 510 ನಾವೀಗ ಭಾಗಿಸೋಣ. 2 2 4 ಆಗುತ್ತದೆ. 4ನ್ನು 5ರಿಂದ ಕಳೆದಾಗ ಉಳಿಯುವ ಶೇಷ 1. 1 ಮತ್ತು 1 11 ಆಗುತ್ತದೆ. 2 5 10 ಆಗುತ್ತದೆ. 10ನ್ನು 11ರಿಂದ ಕಳೆದಾಗ ಉಳಿಯುವ ಶೇಷ 1. 1 ಮತ್ತು 0 10 ಆಗುತ್ತದೆ. 2 5 10 ಆಗುತ್ತದೆ. 255 2ರಿಂದ ಭಾಗವಾಗುವುದಿಲ್ಲ, ಯಾಕಂದರೆ ಇದೊಂದು ಬೆಸ ಸಂಖ್ಯೆಯಾಗಿದೆ. ಸೊ 3ರಿಂದ ಇದರ ಭಾಜ್ಯತೆಯನ್ನು ಪರೀಕ್ಷಿಸೋಣ. 2 5ನ್ನು ಕೂಡಿಸಿದ್ರೆ 7, 7 5ನ್ನು ಕೂಡಿಸಿದ್ರೆ 12 ಆಗುತ್ತದೆ. 12 3ರಿಂದ ಭಾಗವಾಗುತ್ತದೆ ಅಥವಾ 3ರ ಮಗ್ಗಿಯಲ್ಲಿ ಬರುವುದರಿಂದ 255 3ರಿಂದ ಭಾಗವಾಗುತ್ತದೆ. 3 8 24 ಆಗುತ್ತದೆ. 24ನ್ನು 25ರಿಂದ ಕಳೆದಾಗ ಉಳಿಯುವ ಶೇಷ 1. 1 ಮತ್ತು 5 15 ಆಗುತ್ತದೆ. 3 5 15 ಆಗುತ್ತದೆ. ಮತ್ತೊಮ್ಮೆ ಇದರ ಭಾಜ್ಯತೆಯನ್ನು 3ರಿಂದ ಪರೀಕ್ಷಿಸೋಣ. 8 5ನ್ನು ಕೂಡಿಸಿದಾಗ ಬರುವ ಮೊತ್ತ 13. 13 3ರಿಂದ ಭಾಗ ಆಗದೇ ಇರೋದ್ರಿಂದ 85 3ರಿಂದ ಭಾಗವಾಗುವುದಿಲ್ಲ. ಆದರೆ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು ಸ್ಪಷ್ಟವಾಗಿ 5ರಿಂದ ಭಾಗವಾಗುತ್ತದೆ. 5ರಿಂದ 85ನ್ನು ಭಾಗಿಸೋಣ. 5 1 5. 5ನ್ನು 8ರಿಂದ ಕಳೆದಾಗ ಉಳಿಯುವ ಶೇಷ 3. 3 ಮತ್ತು 5 35 ಆಗುತ್ತದೆ. 5 7 35. ಇಲ್ಲಿ 17 ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಹಾಗಾಗಿ 17ನ್ನು 17ರಿಂದ ಭಾಗಿಸಿದಾಗ 17 1 17 ಆಗುತ್ತದೆ. ಆದ್ದರಿಂದ 510ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಮತ್ತು 5 ಮತ್ತು 17 ಆಗಿದೆ. ಆದ್ದರಿಂದ 510ನ್ನು ನಾವು 2 × 3 × 5 × 17 ಆಗಿ ಈ ರೀತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. ಅದೇ ರೀತಿ ಮತ್ತೊಂದು ಸಂಖ್ಯೆ 92ನ್ನು ನಾವೀಗ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಇಲ್ಲಿ 92 ಒಂದು ಸಮಸಂಖ್ಯೆಯಾಗಿರೋದ್ರಿಂದ 92ನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಆಗಿದೆ. 2ರಿಂದ 92ನ್ನು ಭಾಗಿಸೋಣ. 2 4 8 ಆಗುತ್ತದೆ. 8ನ್ನು 9ರಿಂದ ಕಳೆದಾಗ ಉಳಿಯುವ ಶೇಷ 1. 1 ಮತ್ತು 2 12 ಆಗುತ್ತದೆ. 2 6 12 ಆಗುತ್ತದೆ. 46 ಒಂದು ಸಮಸಂಖ್ಯೆಯಾಗಿದೆ. ಹಾಗಾಗಿ ಇದು ಸಹ 2ರಿಂದ ಭಾಗ ಆಗುತ್ತದೆ. 2 2 4 2 3 6 ಆಗುತ್ತದೆ. ಇಲ್ಲಿ 23 ಒಂದು ಅವಿಭಾಜ್ಯ ಸಂಖ್ಯೆ. ಆದ್ದರಿಂದ 23 21 23ರಿಂದನೇ ಭಾಗ ಆಗುತ್ತದೆ. 23 1 23. ಆದ್ದರಿಂದ ನಾವು ಇಲ್ಲಿ 92ನ್ನು 2 × 2 × 23 ಅಂತ ಬರೆಯೋಣ. 2 × 2 × 23 ಅಥವಾ ಇಲ್ಲಿ 2 ಬಾರಿ ಇರೋದ್ರಿಂದ 2 × 2ನ್ನು 2 ಘಾತಾಂಕ 2 ಅಂತ ಬರೆಯೋಣ. ಗುಣಿಸು 23ನ್ನು 5 ಹಾಗೆ ಬರೆಯೋಣ. ಹೀಗೆ ನಾವು 510 ಮತ್ತು 92ನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ನಂತರ ಈ ಎರಡು ಸಂಖ್ಯೆಗಳ ಮಾಸ ಮತ್ತು ಲಸವನ್ನು ನಾವೀಗ ಕಂಡುಹಿಡಿಯೋಣ. ಮಾಸ ಅಂದರೆ ದತ್ತ ಸಂಖ್ಯೆಯಲ್ಲಿನ ಅಥವಾ ನೀಡಿರುವ ಸಂಖ್ಯೆಯಲ್ಲಿನ ಅತಿ ಕಡಿಮೆ ಘಾತ ಸೂಚಿಯನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿದೆ. ಹಾಗಾಗಿ 510 ಮತ್ತು 92ರಲ್ಲಿರುವ ಸಾಮಾನ್ಯ ಅಪವರ್ತನವೆಂದರೆ ಅದು 2 ಮಾತ್ರ ಆಗಿದಂತೆ 23, 3, 5 ಮತ್ತು 17 ಇವು 2 ಸಂಖ್ಯೆಗಳ ಅಪವರ್ತನಗಳಲ್ಲಿ ಇಲ್ಲ, ಸಾಮಾನ್ಯವಾಗಿಲ್ಲ. ಹಾಗಾಗಿ ಇಲ್ಲಿ ಅತಿ ಕಡಿಮೆ ಘಾತ ಸೂಚಿಯನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನವೆಂದರೆ ಅದು 2. ಹಾಗಾಗಿ ಮಾಸ ಇಲ್ಲಿ 2 ಆಗುತ್ತದೆ. ಇದೇ ರೀತಿ ನಾವೀಗ ಲಸವನ್ನು ಕಂಡುಹಿಡಿಯೋಣ. ಲಸ ಅಂದರೆ ಎಲ್ಲ ಸಂಖ್ಯೆಗಳನ್ನು ಅಂದರೆ ಎಲ್ಲ ಅಪವರ್ತನಗಳನ್ನು ನೀವು ಬರೆಯಬೇಕು. ಆದರೆ ಯಾವುದಾದ್ರೂ ಒಂದು ಅವಿಭಾಜ್ಯ ಅಪವರ್ತನ ಪುನರಾವರ್ತನೆ ಆಗಿದ್ದರೆ ಅದರ ದೊಡ್ಡ ಘಾತ ಸೂಚಿಯನ್ನು ನೀವು ಪರಿಗಣಿಸಬೇಕು. ಅಂದರೆ 2 ಪುನರಾವರ್ತನೆ ಆಗಿದೆ. ಈ ಪುನರಾವರ್ತನೆಯಾದ ಅವಿಭಾಜ್ಯ ಅಪವರ್ತನದ ದೊಡ್ಡ ಘಾತ ಸೂಚಿಯನ್ನು ನೀವು ಪರಿಗಣಿಸಬೇಕು. ಇಲ್ಲಿ 2ನ್ನು ಬರೆಯೋ ಹಾಗಿಲ್ಲ. 2 ಘಾತಾಂಕ 2 2ಕ್ಕಿಂತ ದೊಡ್ಡದಾಗಿರೋದ್ರಿಂದ ಇಲ್ಲಿ 2 ಘಾತಾಂಕ 2 ಅಂತ ಬರೆಯಬೇಕು. ಗುಣಿಸು 3 ಗುಣಿಸು 5 ಗುಣಿಸು 17 ಗುಣಿಸು 23 ಇದರ ಲಸ ಆಗಿರುತ್ತದೆ. ಅಂದರೆ 2 ಘಾತಾಂಕ 2 ಅಂದರೆ 4 4 ಗುಣಿಸು 3 ಗುಣಿಸು 5 ಗುಣಿಸು 17 ಗುಣಿಸು 23 ಅಂದರೆ 23,460 ಆಗುತ್ತದೆ. ಆದ್ದರಿಂದ 510 ಮತ್ತು 92ರ ಲಸವು ಇಲ್ಲಿ 23,410 ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನು ಕಂಡುಹಿಡಿದ ನಂತರ ನಾವೀಗ ಕೊಟ್ಟಿರುವ ನಿಬಂಧನೆಯನ್ನು ಪರೀಕ್ಷಿಸೋಣ. ಎರಡು ಸಂಖ್ಯೆಗಳ ಲಸ ಮತ್ತು ಮಾಸಗಳ ಗುಣಲಬ್ಧವು ನೀಡಿದ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆಯೋ ಅಥವಾ ಬೇರೆಯಾಗಿದೆಯೋ ಎಂಬುದನ್ನು ಪರೀಕ್ಷಿಸೋಣ. ಆದ್ದರಿಂದ ನಾನಿಲ್ಲಿ ನೀಡಿದ ನಿಬಂಧನೆ ಲಸ ಗುಣಿಸು ಮಾಸ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ ನೀಡಿದ ಸಂಖ್ಯೆಗಳು 510 ಮತ್ತು 92 ಇವೆರಡರ ಗುಣಲಬ್ಧ ಅಂತ ಬರೆದುಕೊಂಡಿದ್ದೇನೆ. ಲಸದ ಬೆಲೆಯು ಇಲ್ಲಿ 23,460 ಅಂತ ಬಂದಿದೆ. ಗುಣಿಸು ಮಾಸವು 2 ಆಗಿದೆ. ಇಸ್ ಈಕ್ವಲ್ ಟು 510
ಗುಣಿಸು 92 ಇದ್ದ ಹಾಗೆ ಬರೆದುಕೊಳ್ಳೋಣ. 23,460 ಗುಣಿಸು 2 ಅಂದರೆ 46,920 ಆಗುತ್ತದೆ. ಈಸ್ ಈಕ್ವಲ್ ಟು 510 ಗುಣಿಸು 92 ಗುಣಲಬ್ಧವು ಸಹ 46,920 ಬರುವುದರಿಂದ ನೀಡಿದ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧವು ನೀಡಿದ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಎಂಬುದನ್ನು ನಾವಿಲ್ಲಿ ದೃಢೀಕರಿಸುತ್ತೇವೆ. ಸೊ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆ ಅಂದರೆ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೂರನೇ ಉಪಪ್ರಶ್ನೆಯಲ್ಲಿ ನಮಗೆ 336 ಮತ್ತು 54 ಈ ಎರಡು ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನು ಕಂಡುಹಿಡಿದು ತದನಂತರ ಲಸ ಗುಣಿಸು ಮಾಸ ಈಸ್ ಈಕ್ವಲ್ ಟು ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಅಥವಾ ತಾಳೆ ನೋಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ಈ ಎರಡು ಸಂಖ್ಯೆಗಳನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುತ್ತೇನೆ. ಮೊದಲಿಗೆ ನಾವು 336 ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 336 ಎಂಬುದು ಒಂದು ಸಮಸಂಖ್ಯೆಯಾಗಿದೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ ಇದು 2ರಿಂದ ಭಾಗವಾಗುತ್ತದೆ. 2 1 2 ಅಂದರೆ 2ನ್ನು 3ರಿಂದ ಕಳೆದಾಗ ಉಳಿಯುವ ಶೇಷ 1 1 ಮತ್ತು 3 13 ಆಗುತ್ತದೆ. 2 6 12 ಆಗುತ್ತದೆ. 12ನ್ನು 13ರಿಂದ ಕಳೆದಾಗ ಉಳಿಯುವ ಶೇಷ 1 1 ಮತ್ತು 6 16 ಆಗುತ್ತದೆ. 2 8 16 ಆಗುತ್ತದೆ. 168 ಸಹ ಒಂದು ಸಮಸಂಖ್ಯೆ. ಯಾಕಂದರೆ ಬಿಡಿ ಸ್ಥಾನದಲ್ಲಿ 8 ಇದೆ, ಹಾಗಾಗಿ ಇದು ಸಹ 2ರಿಂದ ಭಾಗವಾಗುತ್ತದೆ. 2 8 16 ಆಗುತ್ತದೆ. 2 4 8 ಆಗುತ್ತದೆ. 84 ಒಂದು ಸಮಸಂಖ್ಯೆ, ಹಾಗಾಗಿ ಇದು ಸಹ 2ರಿಂದ ಭಾಗ ಆಗುತ್ತದೆ. 2 4 8 2 2 4 42 ಸಹ ಒಂದು ಸಮಸಂಖ್ಯೆ. 2ರಿಂದ ಭಾಗಿಸೋಣ. 2 2 4 2 1 2 ಆಗುತ್ತದೆ. ಆದರೆ 21 ಒಂದು ಸಮಸಂಖ್ಯೆ ಅಲ್ಲ, ಹಾಗಾಗಿ ಇದು 2ರಿಂದ ಭಾಗವಾಗುವುದಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 3ರಿಂದ ಇದು ಸ್ಪಷ್ಟವಾಗಿ ಭಾಗವಾಗುತ್ತದೆ. ಯಾಕಂದರೆ 3 7 21 ಆಗುತ್ತದೆ. 7 ಒಂದು ಅವಿಭಾಜ್ಯ ಸಂಖ್ಯೆ. 7 1 7 ಆಗುವುದರಿಂದ ಇದರ ಈ 336ರ ಅವಿಭಾಜ್ಯ ಅಪವರ್ತನಗಳು 2 2 2 2 3 ಮತ್ತು 7 ಆಗುತ್ತದೆ. ಹಾಗಾಗಿ ಇವುಗಳನ್ನು ನಾವು 2 ಗುಣಿಸು 2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 7 ಅಂತ ಬರೆದುಕೊಳ್ಳೋಣ. ಇಲ್ಲಿ 2 4 ಬಾರಿ ಪುನರಾವರ್ತನೆಯಾಗಿರೋದ್ರಿಂದ ಇದನ್ನು ಘಾತಾಂಕ ರೂಪದಲ್ಲಿ 2 ಘಾತಾಂಕ 4 ಅಂತ ಬರೆಯೋಣ. ಗುಣಿಸು 3ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಗುಣಿಸು 7ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಇದೇ ರೀತಿ ನಾವೀಗ 54ನ್ನು ಸಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 54 ಒಂದು ಸಮಸಂಖ್ಯೆ ಆಗಿರೋದ್ರಿಂದ ಇದನ್ನು 2ರಿಂದ ಭಾಗಿಸೋಣ. 2 2 4 ಆಗುತ್ತದೆ. 4ನ್ನು 5ರಿಂದ ಕಳೆದಾಗ ಉಳಿಯುವ ಶೇಷ 1 1 ಮತ್ತು 4 14 ಆಗುತ್ತದೆ. 2 7 14. 27 ಒಂದು ಸಮಸಂಖ್ಯೆ ಅಲ್ಲ, ಹಾಗಾಗಿ 27 2ರಿಂದ ಭಾಗವಾಗುವುದಿಲ್ಲ. ಹಾಗಾಗಿ ನಾವು 2ರ ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದ ಇದನ್ನು ಭಾಗಿಸೋಣ. ಸೊ 3 9 27 ಆಗುತ್ತದೆ. ಪುನಃ ಈ 9ನ್ನು ನಾವು 3ರಿಂದ ಭಾಗಿಸಬಹುದು, ಯಾಕಂದರೆ 3 3 9 ಆಗುತ್ತದೆ. ಹಾಗೆ 3ನ್ನು 3ರಿಂದ ಭಾಗಿಸೋಣ. 3 1 3 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ 54ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿದೆ. ಹಾಗಾಗಿ 54ನ್ನು ಈ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವಿಲ್ಲಿ ಬರೆದಾಗ ಅದು 2 ಗುಣಿಸು 3 ಗುಣಿಸು 3 ಗುಣಿಸು 3 ಆಗುತ್ತದೆ. ಅಂದರೆ 3 3 ಬಾರಿ ಇದೆ. ಈಸ್ ಈಕ್ವಲ್ಸ್ ಟು 2 ಗುಣಿಸು 3 3 ಬಾರಿ ಇರೋದ್ರಿಂದ ಇದನ್ನು 3ರ ಘಾತಾಂಕ 3 ಅಂತ ಬರೆಯೋಣ. ಸೊ ಹೀಗೆ ನಾವು 136 ಮತ್ತು 54ನ್ನು ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ನಂತರ ನಾವೀಗ ಈ ಎರಡು ಸಂಖ್ಯೆಗಳ ಮಹಸ ಮತ್ತು ಲಸಗಳನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಮಹಸವನ್ನು ಕಂಡುಹಿಡಿಯೋಣ. ಮಹಸ ಅಂದರೆ ಎರಡು ಸಂಖ್ಯೆಗಳಲ್ಲಿರುವ ಅತಿ ಕಡಿಮೆ ಘಾತ ಸೂಚಿಯನ್ನು ಹೊಂದಿರುವ ಸಾಮಾನ್ಯ ಅಪವರ್ತನವಾಗಿದೆ. 136 ಮತ್ತು 54ರ ಅಪವರ್ತನಗಳನ್ನು ನೀವು ಗಮನಿಸಿದಾಗ ಇಲ್ಲಿ 2 ಸಾಮಾನ್ಯವಾಗಿದೆ, ಹಾಗೆ 3 ಸಾಮಾನ್ಯವಾಗಿದೆ, ಆದರೆ 7 ಸಾಮಾನ್ಯವಾಗಿಲ್ಲ. ಅಂದರೆ 7 336ರ ಅಪವರ್ತನವಾಗಿದೆ, ಆದರೆ 54ರ ಅಪವರ್ತನವಾಗಿಲ್ಲ. ಹಾಗಾಗಿ 336 ಮತ್ತು 54ರ ಮಹಸವನ್ನು ಬರೀಬೇಕಾದ್ರೆ ನಾವು ಸಾಮಾನ್ಯ ಅಪವರ್ತನ 2ನ್ನು ಪರಿಗಣಿಸಬೇಕು ಮತ್ತು 3ನ್ನು ಪರಿಗಣಿಸಬೇಕು. ಇವುಗಳಲ್ಲಿ ಅತಿ ಚಿಕ್ಕ ಘಾತ ಸೂಚಿಯನ್ನು ಹೊಂದಿರುವ ಸಂಖ್ಯೆಯನ್ನು ನಾವಿಲ್ಲಿ ಮಹಸ ಆಗಿ ಬರೀತೇವೆ. ಸೊ ಅತಿ ಚಿಕ್ಕ ಘಾತ ಸೂಚಿಯನ್ನು ಹೊಂದಿರುವ ಸಾಮಾನ್ಯ ಅಪವರ್ತನವೆಂದರೆ ಇದು 2 ಆಗಿದೆ, ಹಾಗಾಗಿ 2 ಅಂತ ಬರೆಯೋಣ. ಅದೇ ರೀತಿ 3 ಮತ್ತು 3ರಲ್ಲಿ ಅತಿ ಚಿಕ್ಕ ಘಾತ ಸೂಚಿಯನ್ನು ಹೊಂದಿರುವ ಸಾಮಾನ್ಯ ಅಪವರ್ತನ 3 ಆಗಿರುವುದರಿಂದ ಇಲ್ಲಿ ಮಹಸವು 2 ಗುಣಿಸು 3 ಆಗುತ್ತದೆ. 2 ಗುಣಿಸು 3 ಅಂದರೆ 6 ಆಗುತ್ತದೆ. ಆದ್ದರಿಂದ ನೀಡಿದ ಸಂಖ್ಯೆಗಳ ಮಹಸವು ಇಲ್ಲಿ 6 ಆಗುತ್ತದೆ. ಇದೇ ರೀತಿ ನಾವು ನೀಡಿದ ಸಂಖ್ಯೆಗಳ ಲಸವನ್ನು ಬರೆಯೋಣ. ಲಸ ಅಂದರೆ ಎಲ್ಲ ಅಪವರ್ತನಗಳನ್ನು ನೀವು ಬರೆಯಬೇಕು. ಅಂದರೆ ನೀಡಿದಂಥ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೀಬೇಕಾದರೆ ಯಾವುದಾದ್ರೂ ಒಂದು ಸಂಖ್ಯೆ ಪುನರಾವರ್ತನೆಯಾಗಿದ್ದರೆ ಸಂಖ್ಯೆ ಅತಿ ಹೆಚ್ಚು ಘಾತ ಸೂಚಿಯನ್ನು ನೀವು ಪರಿಗಣಿಸಬೇಕು. ಅಂದರೆ ಇಲ್ಲಿ ನೋಡಿ 2 ಘಾತಾಂಕ 4 ಮತ್ತು 2 ಅಂತ ಇದೆ. ಈ ಸಂಖ್ಯೆಯಲ್ಲಿ 2 ಕಡೆಗೆ ಪುನರಾವರ್ತನೆ ಆಗಿರೋದ್ರಿಂದ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವ ಸಂಖ್ಯೆಯನ್ನು ನಾವು ಲಸವನ್ನು ಬರೀಬೇಕಾದ್ರೆ ಪರಿಗಣಿಸಬೇಕು. ಅಂದರೆ 2 ಘಾತಾಂಕ 4. ಅದೇ ರೀತಿ ಈ ಎರಡೂ ಸಂಖ್ಯೆಗಳ ಅಪವರ್ತನಗಳು 3 ಮತ್ತು 3 ಘಾತಾಂಕ 3 ಆಗಿರೋದ್ರಿಂದ ಇಲ್ಲಿ ನಾವು ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವ ಸಂಖ್ಯೆ 3 ಘಾತಾಂಕ 3ನ್ನು
ಲಸವನ್ನು ಬರೀಬೇಕಾದ್ರೆ ಪರಿಗಣಿಸಬೇಕು. ಗುಣಿಸು ಮತ್ತೊಂದು ಸಂಖ್ಯೆ ಅಂದರೆ ಅದು 7. ಹೀಗೆ ಈ ಲಸವನ್ನು ಬರೀಬೇಕಾದ್ರೆ ಎಲ್ಲ ಅಪವರ್ತನಗಳನ್ನು ಬರೆಯಬೇಕು. ನೋಡಿ, ಇಲ್ಲಿ 2 ಬಂದಿದೆ, 3 ಬಂದಿದೆ, ಅದೇ ರೀತಿ 7 ಬಂದಿದೆ. ಆದರೆ ಪುನರಾವರ್ತನೆ ಆಗಿದೆ, ಯಾವುದಾದ್ರೂ ಒಂದು ಸಂಖ್ಯೆ ಪುನರಾವರ್ತನೆ ಆಗಿದ್ದರೆ ಅದರ ಹೆಚ್ಚಿನ ಘಾತ ಸೂಚಿಯನ್ನು ಹೊಂದಿರುವ ಸಂಖ್ಯೆಯನ್ನು ಲಸ ಬರೀಬೇಕಾದ್ರೆ ಪರಿಗಣಿಸಬೇಕು. ನೋಡಿ, ಇಲ್ಲಿ 3 ಮತ್ತು 3 ಘಾತಾಂಕ 3 ಅಂದರೆ 3 ಘಾತಾಂಕ 3 ಬರೆಯಬೇಕು. ಸೊ ಇಲ್ಲಿ 2 ಘಾತಾಂಕ 4 ಅಂದರೆ 16 ಆಗುತ್ತದೆ. ಗುಣಿಸು 3 ಘಾತಾಂಕ 3 ಅಂದರೆ 27 ಆಗುತ್ತದೆ. ಗುಣಿಸು 7 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ 16 ಗುಣಿಸು 27 ಗುಣಿಸು 7 ಅಂದರೆ 1024 ಆಗುತ್ತದೆ. ಆದ್ದರಿಂದ ನೀಡಿದಂಥ ಈ ಸಂಖ್ಯೆಗಳ ಲಸವು ಇಲ್ಲಿ 3024 ಆಗುತ್ತದೆ. ಹೀಗೆ ನಾವು ನೀಡಿದಂಥ ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನು ಕಂಡುಹಿಡಿದ ನಂತರ ನಾವೀಗ ಕೊಟ್ಟಿರುವ ನಿಬಂಧನೆಯನ್ನು ಪರೀಕ್ಷಿಸೋಣ. ಅಂದರೆ ಲಸ ಗುಣಿಸು ಮಾಸ ಇಸ್ ಈಕ್ವಲ್ಸ್ ಟು ಈ 2 ಸಂಖ್ಯೆಗಳ ಗುಣಲಬ್ಧ. ಅಂದರೆ ನೀಡಿರುವ ಸಂಖ್ಯೆಗಳು 336 ಗುಣಿಸು 54 ಗುಣಲಬ್ಧ. ಇಲ್ಲಿ ಲಸವು 3024 ಆಗಿದೆ. ಆದ್ದರಿಂದ ಲಸ ಸ್ಥಾನದಲ್ಲಿ 3024 ಬರೆದುಕೊಳ್ಳೋಣ. ಗುಣಿಸು ಮಾಸದ ಬೆಲೆಯು 6 ಬಂದಿದೆ, ಹಾಗಾಗಿ ಮಾಸದ ಸ್ಥಾನದಲ್ಲಿ 6 ಬರೆದುಕೊಳ್ಳೋಣ. ಈ 336 ಗುಣಿಸು 54 ಇದ್ದಾಗೆ ಬರೆದುಕೊಳ್ಳೋಣ. ಇಲ್ಲಿ 3024 6ರಿಂದ ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧ 18144. ಅದೇ ರೀತಿ 336 54ರಿಂದ ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧವು 18144 ಆಗಿದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನೀಡಿದಂಥ ಸಂಖ್ಯೆಗಳ ಲಸ ಮತ್ತು ಮಾಸಗಳ ಗುಣಲಬ್ಧವು ಈ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿದೆ. ನಾವೀಗ 3ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ 3 ಉಪಪ್ರಶ್ನೆಗಳನ್ನು ನೀಡಿ, ಈ 3 ಉಪಪ್ರಶ್ನೆಗಳಲ್ಲಿ 3 ಸಂಖ್ಯೆಗಳನ್ನು ನೀಡಿ ಇವುಗಳ ಲಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳನ್ನು ನಾವು ಈಗಾಗಲೇ 2ನೇ ಪ್ರಶ್ನೆಯಲ್ಲಿ ಮಾಡಿದ್ದೇವೆ. ಅಲ್ಲಿ ನಮಗೆ 2 ಸಂಖ್ಯೆಗಳನ್ನು ನೀಡಿ ಆ ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಲಿಕ್ಕೆ ಹೇಳಿದರು. ಆದರೆ ಇಲ್ಲಿ 3 ಸಂಖ್ಯೆಗಳನ್ನು ನೀಡಿದ್ದಾರೆ, ಇಷ್ಟೇ ವ್ಯತ್ಯಾಸ. ಸೊ ಮೊದಲಿಗೆ ನಾವು ಮೊದಲನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ 12, 15 ಮತ್ತು 21 ಈ 3 ಸಂಖ್ಯೆಗಳನ್ನು ನೀಡಿ ಈ 3 ಸಂಖ್ಯೆಗಳ ಲಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಮೊದಲಿಗೆ ನಾವು ಈ 3 ಸಂಖ್ಯೆಗಳನ್ನು ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ ಮೊದಲಿಗೆ ನಾವು ಅಪವರ್ತನ ವಿಧಾನದಿಂದ ಈ 12 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 12 ಒಂದು ಸಮಸಂಖ್ಯೆಯಾಗಿರೋದ್ರಿಂದ ಇದನ್ನು ಭಾಗಿಸುವ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 2. 2 6 12 ಆಗುತ್ತದೆ. 6 ಒಂದು ಸಮಸಂಖ್ಯೆ, 6 2ರಿಂದ ಭಾಗವಾಗುತ್ತದೆ, 2 3 6 ಆಗುತ್ತದೆ. ಸೊ 3 1 3 ಆಗುವುದರಿಂದ 12ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿರೋದ್ರಿಂದ 12ನ್ನು ನಾವು 2 ಗುಣಿಸು 3 ಆಗಿ ಬರೆದುಕೊಳ್ಳೋಣ. ಇಲ್ಲಿ 2 ಬಾರಿ ಇರೋದ್ರಿಂದ ಇದನ್ನು 2 ಘಾತಾಂಕ 2 ಅಂತ ಬರೆಯೋಣ. ಗುಣಿಸು 3 ಇದ್ದ ಹಾಗೆ ಬರೆದುಕೊಳ್ಳೋಣ. ಅದೇ ರೀತಿ 15 ಸಹ ನಾವಿಲ್ಲಿ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 15 ಒಂದು ಬೆಸ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಅದು 3. ಅಂದರೆ ಇದು 2ರಿಂದ ಭಾಗವಾಗುವುದಿಲ್ಲ, ಹಾಗಾಗಿ ಅದರ ಮುಂದಿನ ಅವಿಭಾಜ್ಯ ಸಂಖ್ಯೆ 3ರಿಂದ 15 ಭಾಗವಾಗುತ್ತದೆ. 3 ಇಲ್ಲೇ 15 ಆಗುತ್ತದೆ. 5 1 5. ಹಾಗಾಗಿ 15ರ ಅವಿಭಾಜ್ಯ ಅಪವರ್ತನಗಳು 3 ಮತ್ತು 5 ಆಗಿದೆ. ಹಾಗಾಗಿ 15ನ್ನು ನಾವು 3 ಗುಣಿಸು 5 ಆಗಿ ಬರೆಯೋಣ. ಇದೇ ರೀತಿ 21ನ್ನು ಸಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಬೇಕು. 21 ಒಂದು ಬೆಸ ಸಂಖ್ಯೆ ಆಗಿರುವುದರಿಂದ ಇದನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 3. 3 7 21 ಆಗುತ್ತದೆ. 7 1 7. ಹಾಗಾಗಿ 21ನ್ನು ನಾವು 3 ಗುಣಿಸು 7 ಆಗಿ ಬರೆಯೋಣ. ಹೀಗೆ ನಾವು ಕೊಟ್ಟಿರುವ 3 ಸಂಖ್ಯೆಗಳನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ನಂತರ ನಾವೀಗ ಈ 3 ಸಂಖ್ಯೆಗಳ ಮಾಸ ಮತ್ತು ಲಸಗಳನ್ನು ಬರೆಯೋಣ. ಸೊ ಮಾಸ ಅಂದರೆ ಕೊಟ್ಟಿರುವ ಸಂಖ್ಯೆಯಲ್ಲಿನ ಅಥವಾ ದತ್ತ ಸಂಖ್ಯೆಯಲ್ಲಿನ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿದೆ. ಅಂದರೆ ಇಲ್ಲಿ ಈ 12, 15 ಮತ್ತು 21ರ ಸಾಮಾನ್ಯ ಅಪವರ್ತನ ಅಂದರೆ ಅದು 3 ಮಾತ್ರ ಆಗಿದೆ. ಉಳಿದಂತೆ 5, 2 ಮತ್ತು 7 ಇವು 3 ಸಂಖ್ಯೆಗಳ ಸಾಮಾನ್ಯ ಅಪವರ್ತನವಾಗಿಲ್ಲ. ನೋಡಿ, 2 12ರ ಅಪವರ್ತನ ಆಗಿದೆ, ಇದು 15 ಮತ್ತು 21ರ ಅಪವರ್ತನವಾಗಿಲ್ಲ. 5 15ರ ಅಪವರ್ತನ ಮಾತ್ರ ಆಗಿದೆ, 12 ಮತ್ತು 21ರ ಅಪವರ್ತನವಾಗಿಲ್ಲ. 7 21ರ ಅಪವರ್ತನವಾಗಿದ್ದು 15ರ ಅಪವರ್ತನವಾಗಿಲ್ಲ, ಅದೇ ರೀತಿ 12ರ ಅಪವರ್ತನವಾಗಿಲ್ಲ. ಸೊ ಹಾಗಾಗಿ ಈ 3 ಸಂಖ್ಯೆಯನ್ನು ಭಾಗಿಸುವಂಥ ಸಾಮಾನ್ಯ ಅಪವರ್ತನ ಅಂದರೆ ಅದು 3 ಮಾತ್ರ ಆಗಿದೆ. ಆದ್ದರಿಂದ 3 ಸಂಖ್ಯೆಗಳ ಸಾಮಾನ್ಯ ಅಪವರ್ತನ
3 ಈ 3 ಸಂಖ್ಯೆಗಳ ಮಾಸ ಆಗಿದೆ. ಇದೇ ರೀತಿ ನಾವೀಗ ಲಸವನ್ನು ಕಂಡುಹಿಡಿಯೋಣ. ಲಸ ಅಂದರೆ ಅತಿ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿದೆ. ಇಲ್ಲಿ ನಾವು ಲಸ ಅಂದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿನ ಎಲ್ಲ ಅಪವರ್ತನಗಳನ್ನು ಬರೆಯಬೇಕು. ಯಾವುದಾದ್ರೂ ಒಂದು ಅಪವರ್ತನ ರಿಪೀಟ್ ಆಗಿದ್ರೆ, ಪುನರಾವರ್ತನೆ ಆಗಿದ್ರೆ ಅದರ ಹೆಚ್ಚಿನ ಘಾತವನ್ನು ನಾವಿಲ್ಲಿ ಲಸ ಬರೆಯಬೇಕಾದ್ರೆ ಪರಿಗಣಿಸಬೇಕು. ನೋಡಿ 2 ಘಾತಾಂಕ 2 ಗುಣಿಸು 3 ಬಾರಿ ಇದೆ, ಅಂದರೆ ಈ 3 ಸಂಖ್ಯೆಗಳ ಅಪವರ್ತನವಾಗಿದೆ. ಆದರೆ 3ಅನ್ನು ನಾವು ಒಂದು ಬಾರಿ ಮಾತ್ರ ಬರೆಯಬೇಕು. ಗುಣಿಸು 5 ಗುಣಿಸು 7. ಸೊ ಹೀಗೆ ನಾವು ಕೊಟ್ಟಿರುವ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಲಸ ಬರೆಯಬೇಕಾದ್ರೆ ಪರಿಗಣಿಸಬೇಕು. ಯಾವುದಾದ್ರೂ ಒಂದು ಸಂಖ್ಯೆ ಪುನರಾವರ್ತನೆಯಾಗಿದ್ದರೆ ಅದರ ಹೆಚ್ಚಿನ ಘಾತವನ್ನು ಲಸ ಬರೆಯಬೇಕಾದ್ರೆ ಪರಿಗಣಿಸಬೇಕು. ಹಾಗಾಗಿ ಲಸ ಇಸ್ ಈಕ್ವಲ್ಸ್ ಟು 2 ಘಾತಾಂಕ 2 3 5 ಮತ್ತು ಗುಣಿಸು 7 ಆಗಿದೆ. ಸೊ 2 ಘಾತಾಂಕ 2 ಅಂದರೆ 4 ಗುಣಿಸು 3 ಗುಣಿಸು 5 ಗುಣಿಸು 7. 4 3 12 12 ಇಲ್ಲೇ 60 67 420 ಆಗಿದೆ. ಆದ್ದರಿಂದ ಕೊಟ್ಟಿರುವ ಸಂಖ್ಯೆಗಳ ಮಸಾವು 3 ಆದರೆ ಲಸಾವು 420 ಆಗುತ್ತದೆ. ನಾವೀಗ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ 17, 23 ಮತ್ತು 29ರ ಮಾಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಚಾರವೇನೆಂದರೆ ಈ 17, 23 ಮತ್ತು 29 ಈ 3 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಹಾಗಾಗಿ ಈ 3 ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು ಯಾವುದ್ಯಾವುದು ಅಂದರೆ ಅದೇ ಸಂಖ್ಯೆ ಮತ್ತು 1 ಆಗಿದೆ. ಅಂದರೆ 17ರ ಅಪವರ್ತನಗಳು 1 ಮತ್ತು 17, 17 ಅಂದರೆ 17. 23ರ ಅಪವರ್ತನಗಳು 1 ಮತ್ತು 23, 1 ಗುಣಿಸು 23 ಅಂದರೆ 23. 29ರ ಅಪವರ್ತನಗಳು 1 ಮತ್ತು 29. ಅಂದರೆ 1ಅನ್ನು ಬಿಟ್ಟರೆ ಅದೇ ಸಂಖ್ಯೆ ಆ ಅವಿಭಾಜ್ಯ ಸಂಖ್ಯೆಯನ್ನು ಭಾಗಿಸುತ್ತದೆ. ಹಾಗಾಗಿ ಕೊಟ್ಟಿರುವ ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಮಸಾವು ಯಾವಾಗಲೂ 1 ಆಗಿರುತ್ತದೆ. ಅದೇ ರೀತಿ ಲಸಾವು ಕೊಟ್ಟಿರುವ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವ ಈ ಅವಿಭಾಜ್ಯ ಸಂಖ್ಯೆಗಳ ಮಸಾವು 1 ಆದರೆ ಲಸಾವು ಕೊಟ್ಟಿರುವ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂದರೆ 17 ಗುಣಿಸು 23 ಗುಣಿಸು 29 11339 ಆಗುತ್ತದೆ. ನಾವೀಗ ಮೂರನೇ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆಗಳಾದ 8, 9 ಮತ್ತು 25ರ ಲಸ ಮತ್ತು ಮಸಾಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಮೊದಲಿಗೆ ನಾವು 8ಅನ್ನು ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 8 ಒಂದು ಸಮಸಂಖ್ಯೆ ಆಗಿರೋದ್ರಿಂದ ಇದು 2ರಿಂದ ಭಾಗವಾಗುತ್ತದೆ. 2 4 8. ಅದೇ ರೀತಿ 4 ಸಹ ಸಮಸಂಖ್ಯೆ 2ರಿಂದ ಭಾಗ ಆಗುತ್ತದೆ. 2 2 4 2 1 2 ಆಗುತ್ತದೆ. ಅದರಿಂದ 8ರ ಅಪವರ್ತನ 2 ಆಗಿದೆ. 8ಅನ್ನು ನಾವೀಗ ಈ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಇದು 2 ಗುಣಿಸು 2 ಗುಣಿಸು 2 ಆಗುತ್ತದೆ. 2 3 ಬಾರಿ ಬಂದಿರೋದ್ರಿಂದ 2 ಗುಣಿಸು 2 ಗುಣಿಸು 2ಅನ್ನು 2 ಘಾತಾಂಕ 3 ಆಗಿ ಬರೆಯೋಣ. ಅದೇ ರೀತಿ ನಾವೀಗ 9ಅನ್ನು ಸಹ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. 9ಅನ್ನು ಭಾಗಿಸುವಂಥ ಅವಿಭಾಜ್ಯ ಸಂಖ್ಯೆ ಎಂದರೆ ಅದು 3. 3ರ ವರ್ಗ 9 ಎಂಬುದು ತಿಳಿದಿದೆ. ಹಾಗಾಗಿ 9ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು 3 ಗುಣಿಸು 3 ಅಥವಾ 3ರ ವರ್ಗವಾಗೂ ಬರೆಯಬಹುದು. ಏಕೆಂದರೆ 9ಅನ್ನು ಭಾಗಿಸುವ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ 3. 3 3 9, 3 1 3 ಆಗುವುದರಿಂದ 9ಅನ್ನು ನಾವು 3 ಗುಣಿಸು 3 ಅಥವಾ 3ರ ವರ್ಗವಂತನೂ ಬರೆಯಬಹುದು. ಇಲ್ಲಿ 3 ಗುಣಿಸು 3 ಅಥವಾ 3ರ ವರ್ಗ ಅಂತಲೂ ಸಹ ನೀವು 9ರ ಅಪವರ್ತನಗಳನ್ನು ಬರೆಯಬಹುದು. ಸೊ ಮುಂದಿನ ಸಂಖ್ಯೆ 25. 25 5ರ ವರ್ಗವಾಗಿದೆ. 5 ಅವಿಭಾಜ್ಯ ಸಂಖ್ಯೆ ಆಗಿದೆ. ಹಾಗಾಗಿ 25ಅನ್ನು ನಾವು 5 ಗುಣಿಸು 5 ಅಥವಾ 5ರ ವರ್ಗ ಅಂತಲೂ ಬರೆಯಬಹುದು. ಸೊ ಹೀಗೆ ನಾವು ಕೊಟ್ಟಿರುವ ಈ 3 ಸಂಖ್ಯೆಗಳನ್ನು ಇವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ ನಂತರ ನಾವೀಗ ಈ 3 ಸಂಖ್ಯೆಗಳ ಮಸ ಮತ್ತು ಲಸಗಳನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ಕೊಟ್ಟಿರುವ ಈ 3 ಸಂಖ್ಯೆಗಳ ಮಸವನ್ನು ಬರೆಯೋಣ. ಸೊ ಈ 3 ಸಂಖ್ಯೆಗಳ ಅಪವರ್ತನಗಳನ್ನು ನೀವು ಗಮನಿಸಿದಾಗ 3 ಸಂಖ್ಯೆಗಳ ಅಪವರ್ತನಗಳಲ್ಲಿ ಯಾವುದೇ ಒಂದು ಸಾಮಾನ್ಯ ಅಪವರ್ತನ ಇಲ್ಲದೆ ಇರೋದನ್ನು ನೀವು ಗಮನಿಸಬಹುದು. 8ರ ಅಪವರ್ತನ 2 ಘಾತಾಂಕ 3, 9ರ ಅಪವರ್ತನ 3ರ ವರ್ಗ, 25ರ ಅಪವರ್ತನ 5ರ ವರ್ಗವಾಗಿದೆ. ಹಾಗಾಗಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲದೆ ಇದ್ದಾಗ ಅದರ ಮಸಾವು ಕೊಟ್ಟಂಥ ಸಂಖ್ಯೆಗಳ ಮಸಾವು ಯಾವಾಗಲೂ 1 ಆಗಿರುತ್ತದೆ. ಅಂದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲದೆ ಇದ್ದಾಗ ಅಂಥ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯೆಗಳ ಮಸ ಯಾವಾಗಲೂ 1 ಆಗಿರುತ್ತದೆ. ಅದೇ ರೀತಿ ಈ 3 ಸಂಖ್ಯೆಗಳ ಲಸವನ್ನು ನಾವೀಗ ಬರೆಯೋಣ. ಲಸ ಅಂದರೆ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೊಂದಿರುವ ಕೊಟ್ಟಿರುವ ಸಂಖ್ಯೆಗಳ ಎಲ್ಲ ಅಪವರ್ತನಗಳ ಗುಣಲಬ್ಧವಾಗಿರುತ್ತದೆ. ಅಂದರೆ ಲಸದಲ್ಲಿ ನಾವು ಎಲ್ಲ ಅಪವರ್ತನಗಳನ್ನು ಪರಿಗಣಿಸಬೇಕು. ಆದ್ದರಿಂದ 8ರ ಅಪವರ್ತನ 2 ಘಾತಾಂಕ 3 ಗುಣಿಸು 9ರ ಅಪವರ್ತನ 3 ಗುಣಿಸು 3 ಅಂದರೆ 3ರ ವರ್ಗ ಗುಣಿಸು 25ರ ಅಪವರ್ತನಗಳು 5 ಗುಣಿಸು 5 ಅಂದರೆ 5ರ
ವರ್ಗ, 3 ಅಂದರೆ 8, 3ರ ವರ್ಗ ಅಂದರೆ 9, 5ರ ವರ್ಗ ಅಂದರೆ 25 ಆಗುತ್ತದೆ. 8 × 9 × 25 ಅಂದರೆ 1800 ಆಗುತ್ತದೆ. ಆದ್ದರಿಂದ ನೀಡಿದಂಥ ಈ 3 ಸಂಖ್ಯೆಗಳ ಮಹಾಸಾವು 1 ಆದರೆ ಲಸಾವು 1800 ಆಗುತ್ತದೆ. ನಾವೀಗ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 4ನೇ ಪ್ರಶ್ನೆಯಲ್ಲಿ ನಮಗೆ 306 ಮತ್ತು 657ರ ಮಹಾಸಾವು 9 ಆದರೆ ಅವುಗಳ ಲಸಾವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಲು ನಾವು ಒಂದು ಸೂತ್ರವನ್ನು ಬಳಸಬೇಕಾಗುತ್ತದೆ. ಆ ಸೂತ್ರವನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಆ ಸೂತ್ರವೆಂದರೆ ಲಸ ಗುಣಿಸು ಮಸ, ಅಂದರೆ ಲಸ ಮತ್ತು ಮಸಗಳ ಗುಣಲಬ್ಧವು ನೀಡಿದಂಥ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇದರ ಮೇಲೆ ನೀವು ಸಮಸ್ಯೆಗಳನ್ನು ಸಹ, ಹಿಂದಿನ ಪ್ರಶ್ನೆಗಳನ್ನು ಸಹ ಬಿಡಿಸಿದ್ದೀರಿ. ಸೊ ಪ್ರಶ್ನೆಯಲ್ಲಿ ನಮಗೆ 306 ಮತ್ತು 657 ಎರಡು ಸಂಖ್ಯೆಗಳನ್ನು ನೀಡಿ ಈ ಎರಡು ಸಂಖ್ಯೆಗಳ ಮಸವನ್ನು 9 ಆಗಿ ನೀಡಿ ಈ ಎರಡು ಸಂಖ್ಯೆಗಳ ಲಸವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ಮೊದಲಿಗೆ ಲಸ, ಮಸ ಮತ್ತು ನೀಡಿದಂಥ ಸಂಖ್ಯೆಗಳ ನಡುವಿನ ಸಂಬಂಧವನ್ನು ಹೊಂದಿರುವ ಒಂದು ಸೂತ್ರ ಲಸ × ಮಸ = ನೀಡಿದಂಥ ಸಂಖ್ಯೆಗಳ ಗುಣಲಬ್ಧ. ಈ ಸೂತ್ರವನ್ನು ಬರೆದುಕೊಳ್ಳೋಣ. ಸೂತ್ರದ ಸಹಾಯದಿಂದ ನಾವು ಲಸದ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಲಸವನ್ನು ಇದ್ದಾಗೆ ಬರೆದುಕೊಳ್ಳೋಣ. ಗುಣಿಸು ಈ ನೀಡಿದಂಥ ಸಂಖ್ಯೆಗಳಾದ 306 ಮತ್ತು 657ರ ಮಸವನ್ನು ನಮಗೆ 9 ಆಗಿ ನೀಡಿರೋದ್ರಿಂದ ಮಸದ ಸ್ಥಾನದಲ್ಲಿ 9ನ್ನು ಬರೆದುಕೊಳ್ಳೋಣ. = ಎರಡು ಸಂಖ್ಯೆಗಳ ಗುಣಲಬ್ಧ, ಅಂದರೆ ನೀಡಿದ ಸಂಖ್ಯೆಗಳು ಯಾವ್ಯಾವುದು ಅಂದರೆ 306 ಮತ್ತು 657. ಈ ಸಂಖ್ಯೆಗಳ ಗುಣಲಬ್ಧ ಅಂದರೆ 306 × 657 ಆಗುತ್ತದೆ. ಸೊ ಇಲ್ಲಿ ನಮಗೆ ಲಸದ ಬೆಲೆ ಬೇಕಾಗಿದ್ದರಿಂದ ಲಸ = ಈ 9ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. 306 × 657 ಇದ್ದಾಗೆ ಬರೆದುಕೊಂಡು ಎಡಭಾಗದಲ್ಲಿರುವ 9ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 9 ಇಲ್ಲಿ ಭಾಗಿಸು 9 ಆಗುತ್ತದೆ. ನಾವೀಗ 306 ಅಥವಾ 657ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು 9ರಿಂದ ಭಾಗಿಸೋಣ. ಯಾಕಂದರೆ ಎರಡೂ ಸಂಖ್ಯೆಗಳು 9ರಿಂದ ಭಾಗವಾಗುತ್ತದೆ. ಸೊ 9 × 9 = 9 × 27 ಆಗುತ್ತದೆ. 27ನ್ನು 30ರಿಂದ ಕಳೆದಾಗ ಉಳಿಯುವ ಶೇಷ 3 ಮತ್ತು 6 36 ಆಗುತ್ತದೆ. 9 × 4 = 36 ಆಗುತ್ತದೆ. ಆದ್ದರಿಂದ 306ನ್ನು 9ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 34 × 657. 34 ಮತ್ತು 657ನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 22338 ಆಗುತ್ತದೆ. ಆದ್ದರಿಂದ 306 ಮತ್ತು 657ರ ಮಸ 9 ಆಗಿದ್ದರೆ ಲಸವು 22338 ಆಗುತ್ತದೆ.